ನಮಸ್ಕಾರ ವೀಕ್ಷಕರೇ, ಈ ಕ್ಷಣದ R5 ನ್ಯೂಸ್ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ. ನಿಷ್ಪಕ್ಷಪಾತ, ನಿಷ್ಠೂರ ಮತ್ತು ನೇರ ಸುದ್ದಿಗಳಿಗಾಗಿ ಹಿಂದೆ R5 ನ್ಯೂಸ್ ನಮ್ಮವರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಸುದ್ದಿಗಳನ್ನು ನೋಡಿ. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಪರಿಶಿಷ್ಟ ಜಾತಿ, ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಅಲೆಮಾರಿಗಳ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯು ಇದೇ ದಿನಾಂಕ 18/12/2024 ಬೆಳಗಾವಿ ಸುವರ್ಣಸೌಧ ಚಲೋ ಎಂಬ ಚಳುವಳಿಯನ್ನು ಹಮ್ಮಿಕೊಂಡಿದ್ದಾರೆ. ಈ ಕುರಿತಾಗಿ ಈ ದಿನ ನಮ್ಮ R5 ನ್ಯೂಸ್ ನಮ್ಮವರ ಸುದ್ದಿ ಸ್ಟುಡಿಯೋದಲ್ಲಿ ನಮಸ್ಕಾರ. ನನ್ನ ಹೆಸರು ಸಣ್ಣಮಾರಪ್ಪ ಅಂತೇಳಿ. ಪರಿಶಿಷ್ಟ ಜಾತಿ, ಅಲೆಮಾರಿ, ಅರೆಲೆಮಾರಿ, ಸೂಕ್ಷ್ಮ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಸಂಚಾಲಕರ ನನ್ನ ಹೆಸರು ಸಣ್ಣಮಾರಪ್ಪ. ಸರ್, ಇವತ್ತು ಮಾಧ್ಯಮದ ಮುಖಾಂತರ ಬಂದಿರೋದು ಏನಂದರೆ, ಸುಮಾರು 35 ವರ್ಷಗಳ ಕಾಲ ದಲಿತ ಪರ ಸಂಘಟನೆಗಳ ಜೊತೆಯಲ್ಲಿ ಸೇರಿ ಹಲವು ಹೋರಾಟಗಳನ್ನು ಮಾಡಿದ್ದೀವಿ. ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ದಲಿತರು ಎಸ್ ಮಾರಣ್ಯ ಇರ್ಬೋದು, ರಾಯಚೂರು, ಅಂಬಣ್ಣ ಆರೋಲ್ ಇರ್ಬೋದು, ಬಸವರಾಜ್ ಕವತಾಳ್ ಇರ್ಬೋದು, ಹನುಮಂತಪ್ಪ ಕಾಕರಕಲ್ಲವ್ರು ಇರ್ಬೋದು, ಹಾಗೆ ನಮ್ಮ ಎನ್ ಗುರುಮೂರ್ತಿ ಶಿವಮೊಗ್ಗ DSS ಸಂಘದ ಸಂಚಾಲಕರು, ಹಾಗೆ ಕೇಶವಮೂರ್ತಿ, ಎಣ್ಣೂರು ಶ್ರೀನಿವಾಸ್ ಇರ್ಬೋದು, ಈ ಸಾಕಷ್ಟು ನಮ್ಮ ದಲಿತ ನಾಯಕರ ಜೊತೆಯಲ್ಲಿ ಸೇರಿಕೊಂಡು ಈ ಸಣ್ಣ ಸಣ್ಣ ಸಮುದಾಯಗಳಿಗೆ ಅನ್ಯಾಯ ಆಗುತ್ತಂತೇಳಿ ಈ ಒಳ ಮೀಸಲಾತಿ ಜೊತೆಯಲ್ಲಿ ಸೇರಿಕೊಂಡು ಹೋರಾಟ ಮಾಡ್ತಾ ಬಂದಿವೆ. ತದನಂತರ ಏನಾಯಿತು, ಹಲವಾರು ಬಾರಿ ನಮ್ಮ ನಾಯಕರ ಮೇಲೆ ದಬ್ಬಾಳಿಕೆ ಆಯಿತು. ಆಯಾ ಸರ್ಕಾರಗಳು ಬಡಿದ್ರು, ಅವ್ರನ್ನ ಅರೆಸ್ಟ್ ಮಾಡಿದ್ರು, ಬಲಿದಾನ, ಪ್ರಾಣ ತ್ಯಾಗ ಕೂಡ ಮಾಡಿದ್ವಿ ನಮ್ಮ ದಲಿತ ಸಂಘಟನೆಗಳು ನಾವೆಲ್ಲ ಸೇರಿ. ಆದ ನಂತರ ಕೂಡ ಹಿಂದಿನ ಸರ್ಕಾರ, ಅದು BJP ಸರ್ಕಾರದಲ್ಲಿ ಏನಾಯಿತು, ನಮ್ಮದೆಲ್ಲ ಒಂದು ಸರ್ವೆ ಮುಖಾಂತರ ಕೇಂದ್ರಕ್ಕೆ ಕಳಿಸ್ತೀವಿ ಅಂತೇಳಿ ಮಾಧುಸ್ವಾಮಿ ಒಂದು ಆಯೋಗ ರಚನೆ ಮಾಡಿ, ಆ ಮಾಧುಸ್ವಾಮಿ ಆಯೋಗದಲ್ಲಿ ನಮ್ಮ ಅಲೆಮಾರಿಗಳನ್ನು ಮುಖಂಡರನ್ನು ಯಾರ ಗಮನಕ್ಕೆ ತರದೆ, ಅದರಲ್ಲಿ ಕೆಲವು ಮುಖಂಡರು ಮಾತ್ರ ಆಯೋಗದ ಸದಸ್ಯರಾಗಿ ಸರ್ಕಾರ ಮಟ್ಟದಲ್ಲಿ ಒಂದು ಒಳ ಮೀಸಲಾತಿ 2011 ಜನಗಣತಿ ಪ್ರಕಾರ ಅದನ್ನು ತಗೊಂಡು ಕೇಂದ್ರಕ್ಕೆ ವರದಿ ಕಳಿಸ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಸಮುದಾಯಗಳು 49 ಸಮುದಾಯಗಳು ಮಾತ್ರ ಅಲೆಮಾರಿಗಳು, 49 ಸಮುದಾಯಗಳು ಪ್ಲಸ್ ಮತ್ತು ಎಡಗೈ ಬಲಗೈ ಸಮುದಾಯಗಳು, 40 ಸಮುದಾಯಗಳು ತಂದು 89 ಸಮುದಾಯಗಳಿಗೆ 1% ಮೀಸಲಾತಿ ಅಂತ ಘೋಷಣೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಲಾಯಿತು, ಅಂದರೆ BJP ಸರ್ಕಾರದಲ್ಲಿ. ಆವಾಗ ನಮಗೆ ಭಾಳ ಆಘಾತ ಆಯಿತು. 89 ಸಮುದಾಯಗಳು ಬರೀ 1% ಕೊಟ್ಟರೆ ಹೆಂಗೆ ಸ್ವಾಮಿ, ನಾವು ಬಡವರು, ದಲಿತರು ನಾವು ಅಲೆಮಾರಿಗಳು, ಈಗ ನಮಗಿಂತ ಕಟ್ಟಕಡೆ ವ್ಯಕ್ತಿಗಳು ಯಾರಾದರೂ ಇರ್ತಾರ ಈ ದೇಶದಲ್ಲಿ? ನಾವು ಅಲೆಮಾರಿಗಳು ಊರವ್ರಿಗೆ ಟೆಂಟ್ ಹಾಕ್ಕೊಂಡು ಯಾವುದೋ ರೈಲ್ವೆ ಬಸ್ ಸ್ಟ್ಯಾಂಡ್ಗಳಲ್ಲಿ, ಆಳು ಬಿದ್ದ ಮಂಟಪಗಳಲ್ಲಿ, ಮತ್ತು ನಮ್ಮ ಹೊಟ್ಟೆಪಾಡಿಗಾಗಿ ಊರಲ್ಲಿ ಭಿಕ್ಷೆ ಬೇಡಿ ಯಾರೋ ಉಂಡಿದ್ದನ್ನು ತಂಗಲನ್ನು ತಿಂದು ಕೂಡ ನಾವು ಬದುಕಿದ್ದೀವಿ. ಇದುವರೆಗೆ ಆಯಿತು. ನಮಗೆ ಯಾವ ಕಾರಣ ಕೂಡ ಜಾತಿ ಪ್ರಮಾಣಪತ್ರ ಕೊಡೋದಕ್ಕೆ ಕೂಡ ಈ ರಾಜ್ಯ ಸರ್ಕಾರಗಳು ಮೇಸ ಎಳಿತಿದ್ದಾವೆ ಈಗ. ಹಾಗಾಗಿ ನಾವು ಈ ಒಳ ಮೀಸಲಾತಿ ಅನ್ನೋದು ಅದನ್ನು ವಾಸನೆ ಪಡ್ತಕ್ಕಂಥ ಸಮುದಾಯಗಳು ನಾವು, ಒಳ ಮೀಸಲಾತಿಯನ್ನು ಬಿಟ್ಟು ದೂರ ಇರುವಂಥ ಸಮುದಾಯಗಳು ನಾವು. ಹಾಗಾಗಿ ನಮಗೆ 1% ನೀವು ಮಾಡಿರೋದು ಭಾಳ ಆಘಾತವಾಗುತ್ತೆ, ನಮಗೆ ಸರ್ಕಾರಗಳು ಮತ್ತೆ ಪರಿಗಣಿಸಬೇಕಂತ ಹೇಳಿ ಮತ್ತು ನಾವು ದಲಿತ ಪರ ಸಂಘಟನೆಗಳ ಜೊತೆಯಲ್ಲಿ ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಬಂದ ನಂತರ ಮೊನ್ನೆ ಕಳೆದ 3 ತಿಂಗಳಿಂದ ಇರ್ಬೋದು, ಆಗಸ್ಟ್ನೇ ತಿಂಗಳು 1ನೇ ತಾರೀಕು, ಆ 1ನೇ ತಾರೀಕು ದಿವಸ ಸುಪ್ರೀಂ ಕೋರ್ಟ್ ಆದೇಶ ಒಂದು ಹೊರಡಿಸುತ್ತೆ. ಸುಪ್ರೀಂ ಕೋರ್ಟ್ 7 ಸದಸ್ಯರ ಪೀಠ, ಅದರಲ್ಲಿ ಕೂಡ ಸನ್ಮಾನ್ಯ ಚಂದ್ರಚೂಡ್ ಅವರ ನ್ಯಾಯಮೂರ್ತಿಗಳ ಸಮಿತಿಯಲ್ಲಿ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ವರ್ಗೀಕರಣ ಇರ್ಬೋದು, ಒಳ ಮೀಸಲಾತಿ ಇರ್ಬೋದು, ಜನಸಂಖ್ಯೆದ ಆಧಾರದ ಮೇಲೆ ಆಯಾ ರಾಜ್ಯಗಳು ಆದೇಶ ಮಾಡ್ಬೋದು, ಹೊರಡಿಸಿ ಅವರಿಗೆ ನ್ಯಾಯಾತೀತವಾದ ಬೇಡಿಕೆ ಈಡೇರಿಸಬೇಕಂತಂದೇಳಿ ಒಂದು ಆದೇಶ ಆಗುತ್ತೆ. ಸುಪ್ರೀಂ ಕೋರ್ಟ್ ಆದೇಶ ಆದ ನಂತರ ಕೂಡ ಇದುವರೆಗೂ ಕೂಡ 120 ದಿನಗಳು, 115 ದಿನಗಳಾಯಿತು. ಈ ರಾಜ್ಯ ಸರ್ಕಾರ ಮೂಗಿ ತುಪ್ಪ ಸವರೋ ಕೆಲಸ ಆಯಿತು ನಮ್ಮ ಹೋರಾಟಗಾರರಿಗೆ. ತದನಂತರ ಮತ್ತು ನಮ್ಮ ದಲಿತ ಪರ ಸಂಘಟನೆಗಳು ಹೋರಾಟ ಮಾಡಿದಾಗ ಒಂದು ರಾಜ್ಯ ಸರ್ಕಾರ ಒಂದು ಆದೇಶ ಹೊರಡಿಸುತ್ತೆ. ನಿವೃತ್ತಿ ನ್ಯಾಯಮೂರ್ತಿನ ನಾಗಮೋಹನ್ ದಾಸ್ ಅವ್ರನ್ನ ಸಮಿತಿ ಆಯೋಗದ ಅಧ್ಯಕ್ಷರನ್ನು ಮಾಡಿ
ಒಂದು ಸಮಿತಿ ರಚನೆ ಮಾಡಿ 3 ತಿಂಗಳ ಒಳಗಾಗಿ ಆಯಾ ಸಮುದಾಯದ ಜನಸಂಖ್ಯೆದವಾರು ಜನಗಣತಿ ಪ್ರಕಾರ ಜನಸಂಖ್ಯೆದ ಆಧಾರದ ಮೇಲೆ ಒಳ ಮೀಸಲಾತಿ ಕೊಡಬೇಕನ್ನೋದಕ್ಕೆ ನೀವು ವರದಿ ಕೊಡಬೇಕಂತಂದೇಳಿ ನಾಗಮೋಹನ್ ದಾಸ್ ಅವರಿಗೆ ಆದೇಶ ಮಾಡುತ್ತೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ. ಮಾಡಿದ ನಂತರ ನಾವೇನು ಮಾಡ್ತೀವಿ, ಅಲೆಮಾರಿಗಳು ಆವತ್ತು ಕೂಡ ನಮಗೆ ಅನ್ಯಾಯ ಮಾಡಿತ್ತು, ಈಗಲಾದರೆ ನಮಗೆ ನ್ಯಾಯ ಸಿಗಬೇಕಂತಂದೇಳಿ ನಮ್ಮ ನಾಯಕರೆಲ್ಲ ಸೇರಿಕೊಂಡು 49 ಸಮುದಾಯಗಳು ಮಾತ್ರ, ಈ 49 ಸಮುದಾಯಗಳು ಸೇರಿ ನಾವು ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಅಂತ ರೂಪಿಸಿಕೊಂಡು ನಾವೆಲ್ಲ ರಾಜ್ಯ ಸಂಚಾಲಕರು ಸಮುದಾಯಕ್ಕೊಬ್ಬರು ಸೇರಿ ಇದನ್ನು ಚಳಿಗಾಲದ ಅಧಿವೇಶನದಲ್ಲಿ ನಾವೊಂದು ಹೋರಾಟ ಮಾಡಬೇಕಂತಂದೇಳಿ ಒಂದು ನಿರ್ಧಾರ ಮಾಡಿಕೊಂಡು ಈ 49 ಸಮುದಾಯಗಳಿಗೆ ಮಾತ್ರನೇ ನಮಗೆ ಒಂದು 1% ಕೊಡ್ತಿರೋ, ಇಲ್ಲ ನಮಗೆ ಇನ್ನೂ ಒಂದು ಹೆಚ್ಚಿಗೆ ಒಂದು 2% ಹಾಕಿ 3% ಕೊಡಿಸುವಾಮೆ ಅಂತಂದೇಳಿ ರಾಜ್ಯಾದ್ಯಂತ ನಾವು ಹೋರಾಟ ಮಾಡಿಕೊಂಡು ನಾವು ಚಳಿಗಾಲದ ಅಧಿವೇಶನಕ್ಕೆ ನಾವು ರಾಜ್ಯಾದ್ಯಂತ 49 ಸಮುದಾಯಗಳಲ್ಲಿ ಆಯಾ ಕಲಾವಿದರು, ನಾವು ಆ ಕಲಾ ಪ್ರಕಾರನ ಆಯಾ ಸಮುದಾಯಕ್ಕೆ ಸಂಬಂಧಪಟ್ಟ ಕಲೆ ಕೂಡ ಯೋಜನೆ ಭೂಷಣೆಗಳ ಜೊತೆಗೆ ನಾವು ಒಳ ಮೀಸಲಾತಿ ಹೋರಾಟಕ್ಕೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳು ಈಡೇರಿಸಬೇಕಂತೇಳಿ ಬೆಳಗಾವಿ ವಿಧಾನಸಭಾ ಚೆಲುವನ್ನು ಹಾಕ್ಕೊಂಡಿದ್ದೀವಿ ಸರ್. ಹಾಗಾಗಿ ಇವತ್ತು ಕೂಡ ನಾವು ಪ್ರೆಸ್ ಮೀಟ್ ಕೂಡ ಮಾಡಿದ್ದೀವಿ. ತಮ್ಮ ಮಾಧ್ಯಮದ ಮುಖಾಂತರ ಕೂಡ ನಮ್ಮ ಜಿಲ್ಲೆಯಲ್ಲಿ ಕೂಡ ಸುಮಾರು ಸಂಖ್ಯೆ ಅನುಗುಣವಾಗಿ ನಾವು ಟ್ಯಾಕ್ಸ್ ಮುಖಾಂತರನೋ ಬಸ್ ಮುಖಾಂತರನೋ ಸಾಕಷ್ಟು ಒಂದು 1000 ಜನಸಂಖ್ಯೆ ಕೂಡ ನಾವು ಹೋಗ್ಬೇಕಂತ ನಾವು ವಿಚಾರ ಮಾಡಿದ್ದೀವಿ. ನಮ್ಮ ಹಕ್ಕೊತ್ತಾಯವನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಕೂಡ ನಮ್ಮ ವರದಿ ಕೊಡ್ತಾ ಇದ್ದೀವಿ. ಹಾಗಾಗಿ ತಾವು ಪ್ರಶ್ನೆಯವರ ಮುಖಾಂತರ ನಾವು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀವಿ. ಬೇಡಿಕೆಗಳೇನೆಂದರೆ ಇಲ್ಲಿ ಹಲವಾರು ವರ್ಷಗಳಿಂದ ಕೂಡ ನಾವು ಬಂದಿದ್ದೀವಿ. ನಮ್ಮದೇ ಆದಂಥದ್ದು ಹಿಂದಿನ ಸರ್ಕಾರ ಮಾಡಿದಂಥ ಅದೇ ಸಿದ್ದರಾಮಯ್ಯ ಸರ್ ಅವರು ಮಾಡಿದಂಥದ್ದು 2015ರಲ್ಲಿ ಯಾವ ರಾಜ್ಯದಲ್ಲಿ ಮಾಡಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ಕೊಠಡಿಗೆ ತೆರಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ವಿಷಯದ ಬಗ್ಗೆ ಸಂಪೂರ್ಣವಾದ ವಿವರವನ್ನು ತಿಳಿಸಿದರು. ಈ ಕುರಿತಾದ ಒಂದು ವರದಿ ಈಗ ನೋಡೋಣ ಬನ್ನಿ. ಆಗಿನ ದ್ವಾರಕನಾಥ್ ಸರ್ ಹಿಂದುಳಿದ ಆಯೋಗದ ಅಧ್ಯಕ್ಷರು ಇದ್ದರು. ಆ ಟೈಮಲ್ಲಿ ಅವರು ಕೂಡ ನಮಗೆ ಅಲೆಮಾರಿಗಳಿಗೆ ಬೆಂಬಲ ಕೊಟ್ಟು ದಿವಂಗತ ಬಿ ನಾರಾಯಣ ರಾವ್ ಇರ್ಬೋದು, ದಿವಂಗತ ಭಾಸ್ಕರ್ ದಾಸ್ ಎಕ್ಕಾರ್ ಇರ್ಬೋದು, ಇವೆಲ್ಲವನ್ನು ಕೂಡ ಸಮಿತಿ ರಚನೆ ಮಾಡಿಕೊಂಡು ಕೇಂದ್ರದಿಂದ ಕಾಂಗ್ರೆಸ್ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ನಮಗೆ ಇದು ಕರ್ನಾಟಕದಲ್ಲಿ ಅಲೆಮಾರಿ, ಅರೆಲೆಮಾರಿ, ಸೂಕ್ಷ್ಮ, ಅತಿ ಸೂಕ್ಷ್ಮ ಸಮುದಾಯಗಳಂತೇಳಿ ಸಪ್ರೇಟ್ ಒಂದು ಕೋಶ ಮಾಡಿತ್ತು ಬಂಧುಗಳೇ. ಕೋಶ ಮಾಡಿದ ನಂತರ ಅದರಲ್ಲಿ 150 ಕೋಟಿ ತೆಗೆದಿಟ್ಟು ಯಾವುದೇ ಈ ಅಲೆಮಾರಿ ಸಮುದಾಯ ಮಕ್ಕಳಿಗೆ ಎಕ್ಸಾಮ್ ಇಲ್ದೇ ಮೊರಾರ್ಜಿ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಇವೆಲ್ಲನೂ ಸವಲತ್ತುಗಳು ಕಲ್ಪಿಸಿಕೊಡ್ಬೇಕು. ಎಕ್ಸಾಮ್ ಇಲ್ದೇ ಇವ್ರನ್ನ ಆಯ್ಕೆ ಮಾಡಿಕೊಳ್ಬೇಕು ಆದೇಶ. ಮತ್ತು ಇವರಿಗೆ ಭಿಕ್ಷೆ ಬೇಡಕವರು ಹಿಡಿದು ಒಳಗಾಗ್ತಾರಂತೇಳಿ ನಮ್ಮ ಬೇಡಿಕೆ ಪ್ರಕಾರ ಅವತ್ತಿನ ರಾಜ್ಯ ಸರ್ಕಾರ ಪ್ರತಿಯೊಬ್ಬ ಕುಟುಂಬಕ್ಕೆ 2 ಎಕರೆ ಜಮೀನು ಖರೀದಿ ಮಾಡಿ ಕೊಡಬೇಕು. ನೇರವಾದರೆ 1 ಎಕರೆ, ಬೆದಲು ಭೂಮಿ ಆದರೆ 2 ಎಕರೆ ಅಂತ ಹೇಳಿತ್ತು. ಆಮೇಲೆ ನೇರವಾಗಿ ನೇರ ಸಾಲ, ಯಾವುದೇ ಇವರಿಗೆ ಸುರುಟಿ ಇಲ್ದೇ ನೇರ ಸಾಲ ಕೊಡಬೇಕು ₹1,00,000 ಅಂತೇಳಿ ಆದೇಶ ಮಾಡಿ 150 ಕೋಟಿ ತೆಗೆದಿಟ್ಟು ಕೆಲವು ಸವಲತ್ತುಗಳನ್ನು ಕೊಟ್ಟರು ಸರ್. ತದನಂತರ ಏನಾಯಿತು, ಅಲ್ಲಿ 2015ರಲ್ಲಿ ನಮಗೆ ಆಯಿತು. 2017-18ರಲ್ಲಿ ಕೊರ್ಮಾ ಕೊರ್ಸೆ ಸಮುದಾಯ, ದೊಡ್ಡ ಸಂಖ್ಯೆ ಇರುವಂಥ ಸಮುದಾಯ ಮತ್ತೆ ನಮ್ಮ ಅಲೆಮಾರಿ ಪಟ್ಟಿಯಲ್ಲಿ ಸೇರ್ಕೊಂತು. ಅಲೆಮಾರಿ ಪಟ್ಟಿಯಲ್ಲಿ ಸೇರ್ಕೊಂಡಾಗ ಅವತ್ತು ನಮಗೆ ಬರಂತ ಮೀಸಲಾತಿ ಕಬಳಿಸೋದಕ್ಕೆಗಳು ಶುರುವಾಯಿತು. ನಮಗೆ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಧ್ವನಿಯಿಂದ 49 ಸಮುದಾಯಗಳಿಗೆ ಅನ್ಯಾಯ ಆಯಿತು. ಅದನ್ನೇನಾಯಿತು, ತದನಂತರ ಮತ್ತೆ ಬಂದಂಥ ಸರ್ಕಾರಗಳು ಅಲೆಮಾರಿ ಕೋಶ ತೆಗೆದು ಅಲೆಮಾರಿ ನಿಗಮ ಮಾಡಿದರು. ಬಸವರಾಜ ಬೊಮ್ಮಾಯಿ ಇದ್ದಾಗ ನಿಗಮ ಮಾಡಿ ಈಗಿನ ಸರ್ಕಾರ ಅದನ್ನು ನಿಗಮವನ್ನು ಅಭಿವೃದ್ಧಿಪಡಿಸಿ ಅದನ್ನು ಒಬ್ಬರ ಅಧ್ಯಕ್ಷರನ್ನು ನೇಮಕ ಮಾಡಿದರು. ಆ ಅಧ್ಯಕ್ಷರ ನೇಮಕಲ್ಲಿ ಕೂಡ ಕೊರ್ಮಾ ಕೊರ್ಸರ ಸಮುದಾಯಕ್ಕೆ ಸಂಬಂಧಪಟ್ಟವರೇ ಅಧ್ಯಕ್ಷರಾದರು. ನಾವು 30 ವರ್ಷಗಳ ಕಾಲ ಹೋರಾಟ ಮಾಡಿದವರು ನಾವೆಲ್ಲೋ ಹೋದ್ವಿ. ಹಾಗಾಗಿ ಇವತ್ತು ಕೊರ್ಮಾ ಕೊರ್ಸರ ಸಮಾಜ ಸೇರಿಸಿ ನಮ್ಮ ಧ್ವನಿಯಿಂದ 49 ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ. ಬೇಕಾದ್ರೆ ಕೊರ್ಮಾ ಕೋರ್ಸರು ಬಿಟ್ಟು ನಮ್ಮ 49 ಸಮುದಾಯಗಳಿಗೆ ನೇರವಾಗಿ ನಿಗಮ ಮಾಡಿಕೊಡ್ಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಕೂಡ ಇಟ್ಟಿದ್ದೀವಿ ಸರ್. ತದನಂತರ ಇಲ್ಲಿ ಹಂಪಿ ಯೂನಿವರ್ಸಿಟಿಯಲ್ಲಿ ಯಾಕೆ ನಾವು ಬುಡಕಟ್ಟು ಅಧ್ಯಯನ ಕೇಂದ್ರ ಬೇಕಂದರೆ, ಈ ಬುಡಕಟ್ಟು ಅಧ್ಯಯನ ಕೇಂದ್ರದಲ್ಲಿ ಒಂದೊಂದು ಜಾತಿಯಲ್ಲಿ 3 ಬಿಟ್ಟು 4 ಬಿಟ್ಟು ಹೆಸರುಗಳನ್ನು ಇರ್ತವೆ. ಒಂದು ಬುಡುಗ ಜಂಗಮ ಅನ್ನೋದು, ಒಂದು ಬೇಡ ಜಂಗಮ ಅನ್ನೋದು, ಮತ್ತು ಇನ್ನೊಂದು ಸಿಳ್ಳೆಕೇತ, ಕಿಳ್ಳೆಕೇತ, ಕಟ್ಬ ಅನ್ನೋದು, ಆಮೇಲೆ ಅಂಡಿ ಜೋಗಿ ಜೋಶಿ ಅಂತ ಹೇಳೋದು. ಇವೆಲ್ಲವನ್ನು ನಮಗೆ ಗೊಂದಲ ಇರೋದರಿಂದ ನಮಗೆ ಅಲೆಮಾರಿ ಆಯೋಗ ಬೇಕು. ಆಯೋಗಕ್ಕೆ ಒಬ್ಬರು ಅಧ್ಯಕ್ಷರು ಮಾಡಿ ನಮ್ಮ ಏನು ಜಾತಿ ಪ್ರಮಾಣಪತ್ರಗಳು, ಏನು ಜಾತಿಗಳು ಇಶ್ಯೂ ಏನಿದಾವೋ ಇವೆಲ್ಲವನ್ನು ಕೂಡ ಕ್ಲಿಯರ್ ಮಾಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಅದೊಂದು ಒತ್ತಾಯ ನಮ್ಮದು.
ಆಮೇಲೆ ಹಂಪಿ ಯೂನಿವರ್ಸಿಟಿಯಲ್ಲಿ ಬುಡಕಟ್ಟು ಅಧ್ಯಯನದ ಅದೊಂದು ಒತ್ತಾಯ. ಆಮೇಲೆ ಕಳೆದ ಹಿಂದಿನ ಸರ್ಕಾರ ತಂಗಡಿತ್ತು 300 ಕೋಟಿ. ಈ ರಾಜ್ಯದಲ್ಲಿ 10,000 ಮನೆಗಳು GPS ಮಾಡಿ ಅಲೆಮಾರಿಗಳಿಗೆ ಕೊಡ್ತೀವಿ ಅಂತೇಳಿ ಆ ಹಣವನ್ನು 300 ಕೋಟಿ ವಾಪಸ್ ಪಡೆದಿತ್ತು BJP ಸರ್ಕಾರದಲ್ಲಿ. ಈಗಿನ ಸರ್ಕಾರ ಆ ಕೆಲಸ ಆಗಬಾರ್ದು, ಆ ಮನೆಗಳು ಮತ್ತೆ ಮಂಜೂರಾತಿ ಮಾಡಿ ಆ ಮನೆಗಳು ಪೂರ್ಣಾವಧಿಗೆ ಕಟ್ಟಿಕೊಡೋಕ್ಕೆ ಮತ್ತು ಹಣ ಬಿಡುಗಡೆ ಮಾಡಬೇಕಂತೇಳಿ ಇನ್ನು ಇತರೆ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇದು ಬೆಳಗಾವಿ ಅಧಿವೇಶನ ಚಲೋ ಅಂತಂದು ಇಟ್ಕೊಂಡು ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಪತ್ರ ಕೊಡ್ತಾಯಿದ್ವಿ ಸರ್. ಹಾಗಾಗಿ ನಾವು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ನಮ್ಮ ಕಲಾವಿದರು ಜೊತೆಯಲ್ಲಿ ಸೇರ್ಕೊಂಡು ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಕೊಡೋಕೆ ಹೋಗ್ತಿದ್ವಿ. ಹಾಗಾಗಿ ಈಗ ನಿಮ್ಗೆ 30 ವರ್ಷದ ಹೋರಾಟದಲ್ಲಿ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಅಂದಂಗೆ ಆಯ್ತು ನಿಮಗೆ? ಅಲ್ಲ, ನ್ಯಾಯ ಸಿಕ್ಕಿಲ್ಲ. ಮತ್ತೆ ಇನ್ನು ಜಾತಿ ಪ್ರಮಾಣಪತ್ರ ನಮಗೆ ಸಿಗ್ತಾ ಇಲ್ಲ. ಯಾವುದೇ ಸರ್ಕಾರಗಳಿಂದನೂ ತಮ್ಗೆ ಏನ್ ಮೀಸಲಾತಿ ಕೇಳ್ತಾ ಇದೀರಿ ಅದು ಸಿಗ್ತಾ ಇಲ್ಲ ಅಂದಂಗೆ? ಸಿಗ್ತಾ ಇಲ್ಲ. ಯಾಕಂದ್ರೆ 30 ಎಲ್ಲಾ ಸರ್ಕಾರಗಳು, ಎಲ್ಲಾ ಪಕ್ಷದ ಸರ್ಕಾರಗಳು ನಿಮ್ಗೆ ಮೋಸ ಮಾಡ್ತದೆ. ಎಲ್ಲಾ ಸರ್ಕಾರಗಳು ಇದೇ ರೀತಿ ನಮಗೆ ಮೋಸ ಮಾಡಕಂತ ಬಂದವು. ಹಾಗಾಗಿ ತಕ್ಷಣವೇ ಈ ಒಳ ಮೀಸಲಾತಿ ಜಾರಿ ಮಾಡಿ ಅಲ್ಲಿ ಇದ್ದಿದ್ದನ್ನು ಸರಿಪಡಿಸಿ ನಮ್ಮ ಪಾಲು ನಮಗೆ ಕೊಡ್ಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ. ನೀವು ಬೆಳಗಾವಿ ಚಲೋ ಅಂತಂದು ಹೋಗ್ತಾ ಇದ್ದೀರಾ? ಹೌದು. ಸೊ ಅಲ್ಲಿ ಹೋಗಿ ನೀವು ಬರೀ ಮನವಿ ಪತ್ರ ಕೊಟ್ಟು ಬರೋದು ಅಷ್ಟೇನಾ, ಅಥವಾ ಏನಾದರೂ ಪ್ರತಿಭಟನೆ ಹೋರಾಟ ಏನಾರು ಅನ್ಕೊಂಡಿರಾ? ಅಥವಾ ಈಗ ನೀವು ಅವ್ರಿಗೆ ಮನವಿ ಕೊಟ್ಟ ತಕ್ಷಣ ಇಷ್ಟು ತಿಂಗಳ ಅಂತಂದು ಏನಾರ ಸರ್ಕಾರಕ್ಕೆ ಗಡುವು ಕೊಟ್ಟು ಮುಂದಿನ ದಿನಗಳಲ್ಲಿ ಏನಾರ ಹೋರಾಟ ಮಾಡ್ಬೇಕಂತ ಯೋಚಿಸಿದ್ದಾರೆ? ಅದೇ ಸರ್, 49 ಸಮುದಾಯಗಳ ಸಮುದಾಯಗಳ ಕಲಾ ವೇಷಭೂಷಣಗಳನ್ನು ಹಾಕಿಕೊಂಡು ವೇಷಭೂಷಣಗಳನ್ನು ತೋರಿಸಿ ನಮ್ಮ ಹಕ್ಕೊತ್ತಾಯವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟು ಇಷ್ಟು ದಿನಗಳ ಒಳಗಾಗಿ ನಮಗೆ ನ್ಯಾಯ ದೊರಕಿದ್ದಿಲ್ಲ ಅಂದರೆ, ಈ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂದರೆ, ನಾವು ಕೊಟ್ಟಿದ್ದ ಬೇಡಿಕೆಗಳು ಈಡೇರಿಸಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಒಂದಿಷ್ಟು ದಿನ ಖಾಲಿ ಬಿಟ್ಟು ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಮಟ್ಟದಲ್ಲಿ ಅಲೆಮಾರಿಗಳೆಲ್ಲ ಸೇರಿ ನಾವು ಬೇಡಿಕೆ ತಿಂದವರಷ್ಟಿಂತಿಲ್ಲ, ನಮ್ಮ ಬೇಡಿಕೆ ಈಡೇರೋ ಮಟ್ಟ ನಾವು ಹೋರಾಟ ಮಾಡ್ತೇವೆ ಅಂತಂದೇಳಿ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ವಿಶ್ವಾದ್ಯಂತ ನಿಮ್ಮ ಮಾಧ್ಯಮ ಗೋಷ್ಠಿಯನ್ನು ಮತ್ತು ನಿಮ್ಮ ಸುದ್ದಿಗಳನ್ನು ಪ್ರಸಾರ ಮಾಡಲು R5 ನ್ಯೂಸ್ ನಮ್ಮವರ ಸುದ್ದಿ ಸ್ಟುಡಿಯೋಗೆ ಭೇಟಿ ಕೊಡಿ. R5 ನ್ಯೂಸ್ ನಮ್ಮವರ ಸುದ್ದಿ, ಹೊಸಪೇಟೆ, ವಿಜಯನಗರ ಜಿಲ್ಲೆ.